ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ವಿಡಿಯೋ ಲಾಸ್ಟ್ ನೋಡಿ, ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ. ನೆಕ್ಸ್ಟ್ ಪ್ರಿವ್ಯೂ ವಿಡಿಯೋ ಇರ್ತೀನಿ. ರಿವ್ಯೂ ವಿಚಾರದಲ್ಲಿ ನೋಡೋದಾದರೆ ಈ ಮ್ಯಾಚ್ ಎಲ್ಲಪ್ಪ ನಡೆಯುತ್ತೆ ಅಂದರೆ ಧರ್ಮ ಶಾಲೆಯಲ್ಲಿ ನಡೀತಿದೆ. ಒಟ್ಟಿನಲ್ಲಿ ಇಲ್ಲಿ ಇಂಡಿಯಾದವರು ಬೌಲಿಂಗ್ ತಗೊಂಡ್ರು. ಒಟ್ನಲ್ಲಿ ಟಾಸ್ ಗೆದ್ಬಿಟ್ಟು ಸೌತ್ ಆಫ್ರಿಕಾದವರು ಬ್ಯಾಟಿಂಗ್ ಆಡಕ್ಕೆ ಬಂದರು. ಒಟ್ನಲ್ಲಿ ಅಂತ ಹೇಳ್ಕೊಳ್ಳೋ ಸ್ಕೋರ್ ಅಂತೂ ಒಟ್ನಲ್ಲಿ ಇಲ್ಲ, ತೀರಾ ಒಂದು ಸೈಡ್ ಮ್ಯಾಚ್ ಆಯಿತು ಅನ್ಬೋದು. ಇಂಡಿಯಾ ಹೋದ ಮ್ಯಾಚ್ ಸೋತಂಗೆ ಈ ಮ್ಯಾಚ್ ಏನಾರ ಸೋತಾರ ಅಂದ್ಕೊಂಡಿದೆ. ಒಟ್ನಲ್ಲಿ ಮೇನು ಸೌತ್ ಆಫ್ರಿಕಾ ಬ್ಯಾಟಿಂಗ್ ವಿಚಾರದಲ್ಲಿ ನೋಡೋದಾದ್ರೆ ಇಲ್ಲಿ ಡಿಕಾಕ್ ಅವರು ಬೇಗನೆ ಔಟ್ ಆದರು. ಮಾರ್ಕಮ್ ಅವರು ಲಾಸ್ಟರ್ಗೂ ಇದ್ಕೊಂಡು ಒಂದೊಳ್ಳೆ ಬ್ಯಾಟಿಂಗ್ ಆಡಿದ್ರು ಅನ್ಬೋದು. ಮೇನು ಇಲ್ಲಿ ಡೇವಿಡ್ ಮಿಲ್ಲರ್ ಅವ್ರನ್ನ ಏನು ಅಂತ ಆಡಲಿಲ್ಲ ಅನ್ಬೋದು. ಯಾರ್ನರ್ಸ್ ಅವರು ಅಷ್ಟೇ. ಒಟ್ಟಿನಲ್ಲಿ ಇವರು ಸಿಕ್ಕಾಬಟ್ಟೆ ಸೌತ್ ಆಫ್ರಿಕಾದವರು ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಸಿಕ್ಕಾಬಟ್ಟೆ ನೆಕ್ಸ್ಟ್ ಲೆವೆಲು ಇಲ್ಲಿ ಬೌಲಿಂಗ್ ಮಾಡಿದ್ದು. ಇಲ್ಲಿ ಹರ್ಷಿತ್ ರಾಣಾ ಇವರು ಕಂಬ್ಯಾಕ್ ಮಾಡಿಸಿದ್ರು ಅನ್ಬೋದು. ಹರ್ಷಿತ್ ರಾಣಾ ನಾಲ್ಕು ಓವರ್ಗೆ 2 ಕ್ರೂಷಿಯಲ್ ವಿಕೆಟ್ ತಕ್ಕೊಟ್ರು. ಇಲ್ಲಿ ಅಶ್ವಿತ್ ಸಿಂಗ್ 2 ಕ್ರೂಷಿಯಲ್ ವಿಕೆಟ್ ತಕ್ಕೊಟ್ರು. ಇಲ್ಲಿ ಹಾರ್ದಿಕ್ ಪಾಂಡ್ಯ 1 ವಿಕೆಟ್ ತಕ್ಕೊಟ್ರು. ಒಟ್ಟಿನಲ್ಲಿ ವರುಣ್ ಚಕ್ರವರ್ತಿ ಗೇಮ್ ಚೇಂಜಿಂಗ್ ಮಾಡಿದೆ ನನ್ನ ಪ್ರಕಾರ. ಇಲ್ಲಿ ವರುಣ್ ಚಕ್ರವರ್ತಿ ಎಲ್ಲರಿಗಿಂತ ತೀರಾ ಕಡಿಮೆ ರನ್ ಹೊಡ್ಸ್ಕೊಂಡು 2 ವಿಕೆಟ್ ತಕ್ಕೊಂಡ್ರು. ಒಟ್ಟಿನಲ್ಲಿ ಶಿವಮ್ ದುಬೆನೂ ಅಷ್ಟೇ, ಒಟ್ಟಿನಲ್ಲಿ 1 ವಿಕೆಟ್ನ ತಕ್ಕೊಟ್ರು. ಮೇನು ಇಲ್ಲಿ ಕುಲ್ದೀಪ್ ಯಾದವ್ನ ಇವರು ಸಿಕ್ಕಾಬಟ್ಟೆ ಗೇಮ್ ಚೇಂಜಿಂಗ್ ಮಾಡಿದ್ದೆ ಅಲ್ಲಿ ಅನ್ಬೋದು. ಒಟ್ಟಿನಲ್ಲಿ ಕುಲ್ದೀಪ್ ಯಾದವ್ 2 ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಟ್ರು. ನನ್ನ ಪ್ರಕಾರ ಇವರು ಪವರ್ ಪ್ಲೇಯಲ್ಲಿ ಮಿನಿಮಮ್ ಆಲ್ಮೋಸ್ಟ್ ಇಲ್ಲಿ 5 ವಿಕೆಟ್ ಕಳ್ಕೊಂಡ್ರು. 5 ವಿಕೆಟ್ ಆದಮೇಲೆ ಮಿಡಲ್ ಆರ್ಡರ್ಗಳಲ್ಲಿ ಅಂತ ಹೇಳ್ಕೊಳ್ಳೋ ರನ್ ಬರಲಿಲ್ಲ. ಮಾರ್ಕಮ್ ಅವರು ಒಂಚೂರು ಹಾಫ್ ಸೆಂಚುರಿ ಮಾಡಿದ್ಕೇನೆ ಇಷ್ಟು ರನ್ ಹೊಡಿತು ಹೊರತು ಅಂತ ಹೇಳ್ಕೊಳ್ಳೋ ರನ್ ಏನು ಸೌತ್ ಆಫ್ರಿಕಾದವ್ರು ಹೊಡಿಲಿಲ್ಲ. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗು ಸಿಕ್ಕಾಪಟ್ಟೆ ಕಡಗಾಗಿತ್ತು. ಹೋದ ಮ್ಯಾಚ್ಗೆ ಹೋಲಿಸ್ಕೊಂಡ್ರೆ ತೀರಾ ಒಂದು ಸೈಡ್ ಮಾಡಿಕೊಂಡ್ರು ಇಂಡಿಯಾದವರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಮೇನು ಟೋಟಲ್ ಆಗಿ ಇವರು ಮಾಡಿದ್ದು ಒಟ್ಟಿನಲ್ಲಿ ಸ್ಕೋರ್ ವಿಚಾರ ಟೋಟಲ್ ಆಗಿ 117ನ ಸ್ಕೋರ್ನ ಟಾರ್ಗೆಟ್ ಮಾಡಕ್ಕೆ ಬಂದರು ಇಂಡಿಯಾದವರು. ಒಟ್ಟಿನಲ್ಲಿ 117 ಅಂತ ಹೇಳ್ಕೊಳ್ಳೋ ಸ್ಕೋರ್ ಏನು ಇರಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮೇನು ಅಭಿಷೇಕ್ ಶರ್ಮಾ 18 ಬಾಲ್ಗೆ 35 ರನ್ನ ಹೊಡೆದ್ರೆ, ಒಟ್ಟಿನಲ್ಲಿ ಶುಭ್ಮನ್ ಗಿಲ್ ಒಂದು ಒಳ್ಳೆ ಪವರ್ ಸ್ಟಾರ್ಟ್ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಇವರಿಬ್ಬರೇ ಮುಗಿಸ್ತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ಇವರಿಬ್ಬರು ಮುಗಿಸೋ ಕೇಬಿಲಿಟಿ ಸಿಕ್ಕಾಬಟ್ಟೆ ಇದ್ದೇ ಇರ್ತಿತ್ತು. ಒಟ್ಟಿನಲ್ಲಿ ಲಾಸ್ಟರು ನಿಂತ್ಕೊಂಡ ತಿಲಕ್ ವರ್ಮಾ, ಒಟ್ಟಿನಲ್ಲಿ ಇವರಿಬ್ಬರು ಸಿಕ್ಕಾಬಟ್ಟೆ ಅಗ್ರೆಸಿವ್ನೆಸ್ ತೋರಿಸ್ರು ಅನ್ಬೋದು. ಮಿನಿಮಮ್ ಇವರು ಪವರ್ ಪ್ಲೇಲಿ 1 ವಿಕೆಟ್ನ ಕಳ್ಕೊಂಡಿದ್ರು ಅನ್ಬೋದು. ಪವರ್ ಪ್ಲೇ ಲಾಸ್ಟ್ ಓವರಲ್ಲಿ ಮಿನಿಮಮ್ 2 ವಿಕೆಟ್ನ ಕಳ್ಕೊಂಡ್ರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮೇನು ಒಟ್ಟಿನಲ್ಲಿ 10ನೇ ಓವರ್ ತನಕ ಮ್ಯಾಚ್ ಒಟ್ಟಿನಲ್ಲಿ ಇಂಡಿಯಾ ಕಡೆ ಇತ್ತು. 10ನೇ ಓವರ್ ಆದಮೇಲೆ ಒಟ್ಟಿನಲ್ಲಿ ಮ್ಯಾಚ್ ಇಂಡಿಯಾ ಕಡೆ ಇತ್ತು ಅಂದರೆ ಹೌದು ಇತ್ತು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ರು. ಈ ಮ್ಯಾಚ್ ಗೆಲ್ತಾರೆ ಅಂತ 100% ಇಂಡಿಯಾದವ್ರಿಗೆ ಗೊತ್ತಿತ್ತು. ಒಟ್ಟಿನಲ್ಲಿ ಮೇನು ಇಲ್ಲಿ ಇಂಡಿಯಾದವ್ರು ಒಂಚೂರು ಬೇಗನೆ ಔಟ್ ಆಯ್ತಿದ್ರು. ಅದರಿಂದನೇ ಏನು ಗುರು ಈ ಮ್ಯಾಚ್ ಗೆಲ್ತಾರೆ ಅನ್ನೋ ಮೂಮೆಂಟು ಒಂದು ಟೈಮ್ಗೆ ಬಂದಿತ್ತು. ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್ ಅಂತೂ ಈ 3 ಮ್ಯಾಚ್ಗಳಲ್ಲಿ ಫಾರ್ಮಲ್ಲೇ ಇಲ್ಲ. ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್ ಏನು ಕ್ಯಾಪ್ಟನ್ಸಿ ಮಾಡ್ತಿದ್ದಾರೆ ಅದು ಚೆನ್ನಾಗಿ ಮಾಡ್ತಿದ್ದಾರೆ. ಬ್ಯಾಟಿಂಗಲ್ಲಿ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಇಲ್ಲ ಅನ್ಬೋದು. ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್ನ ಯಾವಾಗ ಕ್ಯಾಪ್ಟನ್ಸಿಯಿಂದ ಇಳಿಸೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಂತ ನನಗೇನು ಅನ್ನಿಸ್ತಿದೆ. ಕ್ಯಾಪ್ಟನ್ಸಿ ಅವ್ರು ಏನಾದ್ರು ಇರಲಿಲ್ಲ ಅಂದಿದ್ರೆ ಅವ್ರನ್ನ ಬೇಗ ಇಳಿಸೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಈಗ ಪ್ರಿವ್ಯೂ ವಿಡಿಯೋದಲ್ಲಿ ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್ನ ಆಡಿಸ್ತಾರೋ ಇಲ್ವೋ ಅನ್ನೋ ಡೌಟು ವಿಚಾರದಲ್ಲಿ ಟೀಮಲ್ಲಿ ಸಿಕ್ಕಾಪಟ್ಟೆ ಒಟ್ಟಿನಲ್ಲಿ ಕಾಣ್ತಿದೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಮೇನ್ ಇಂಡಿಯಾದವರು ಈ ಮ್ಯಾಚ್ನ ಗೆದ್ರಾ ಇಲ್ವಾ ಅಂದರೆ ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿ ಒಟ್ಟಿನಲ್ಲಿ ಮೇನು ಇಲ್ಲಿ ಶಿವಮ್ ದುಬೆನ 10 ರನ್ನ ಮಾಡಿಕೊಂಡ್ರು ಅನ್ಬೋದು. ಮೇನು ಇಲ್ಲಿ ತಿಲಕ್ ವರ್ಮಾ ಬೇಗನೆ ಮ್ಯಾಚ್ನ ಮುಗಿಸ್ರು ಅನ್ಬೋದು. ಒಟ್ಟಿನಲ್ಲಿ ಎಷ್ಟು ಬೇಗ ಮುಗಿಸ್ತಾರೆ ಅಂದರೆ ಇವರು ನೆಕ್ಸ್ಟ್ ಲೆವೆಲ್ ಮ್ಯಾಚ್ನೇ ಮುಗಿಸ್ರು ಅನ್ಬೋದು. ಟೋಟಲಾಗಿ ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಆಡಿದೆ ಇಲ್ಲಿ ಒಟ್ಟಿನಲ್ಲಿ ಅಶ್ವಥ್ ಸಿಂಗ್ ಅನ್ಬೋದು. ನೆಕ್ಸ್ಟ್ ಲೆವೆಲ್ ಆಟ ಆಡಿ ಮ್ಯಾಚಲ್ಲಿ ಓವರ್ಗಳಲ್ಲಾಗಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿಕೊಟ್ರು ಅನ್ಬೋದು. ಒಟ್ಟಿನಲ್ಲಿ ಇವರು ಟೋಟಲಾಗಿ ನೋಡೋದಾದರೆ ಒಟ್ಟಿನಲ್ಲಿ ಎಷ್ಟು ಓವರ್ಗೆ ಮ್ಯಾಚ್ನ ಮುಗಿಸ್ತಾರೆ ಅಂದರೆ 16 ಓವರ್ಗೆ ಮ್ಯಾಚ್ನ ಬೇಗನೆ ಮುಗಿಸ್ರು ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾದವರು ಈ ಮ್ಯಾಚ್ನ ಗೆಲ್ತಾರ ಅಂದರೆ ನನಗೇನೋ ಗೆದ್ದರು. ಒಟ್ಟಿನಲ್ಲಿ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರ್ತಿತ್ತು. ಯಾಕೆಂದರೆ ಹೈ ಸ್ಕೋರ್ ಇದ್ದಿದ್ರೆ ಒಂದು ಚಾನ್ಸ್ ನೋಡ್ಬೋದಿತ್ತು ಸೌತ್ ಆಫ್ರಿಕಾದು. ತೀರಾ ಲೋ ಸ್ಕೋರ್ ಮಾಡಿಕೊಂಡು ಒಟ್ಟಿನಲ್ಲಿ ಲುಂಗಿ ಅಂಗಡಿ ಆ್ಯಸ್ ಯೂಶುವಲ್ ಒಂದು ಮ್ಯಾಚಲ್ಲಿ 1 ವಿಕೆಟ್ ತಕ್ಕೊಂಡು, ಯಾಸ್ಟನ್ ಅಷ್ಟೇ 1 ವಿಕೆಟ್ನ ತಕ್ಕೊಟ್ರು ಅನ್ಬೋದು. ಮ್ಯಾರ್ಕೋ ಆ್ಯನ್ಸನ್ನು 1 ವಿಕೆಟ್ನ ತಕ್ಕೊಟ್ರು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಆಡಿದೆ ಇಲ್ಲಿ ತಿಲಕ್ ವರ್ಮಾ ಅನ್ಬೋದು. ಒಟ್ಟಿನಲ್ಲಿ
ಮೇನು ಇವರಿಬ್ಬರು ಪಾರ್ಟ್ನರ್ಶಿಪ್ಪಿಂದನೇ ಇವರಿಬ್ಬರೇ ಮುಗಿಸ್ಬೋದಿತ್ತು ಗುರು. ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್ ಇವರಿಬ್ಬರೇ ಮುಗಿಸ್ಬೋದಿತ್ತು. ಆದರೆ ಇವರು ಅಗ್ರೆಸಿವ್ನೆಸ್ ತೋರ್ಸಕ್ಕೆ ಹೋಗಿ ಬೇಗನೆ ಔಟ್ ಆದರು. ತಿಲಕ್ ವರ್ಮ ಬೇಗನೆ ಬಂದು ಮ್ಯಾಚ್ನ ಮುಗಿಸಿದ್ರು. ಸೂರ್ಯಕುಮಾರ್ ಯಾದವ್ ಒಟ್ಟಿನಲ್ಲಿ ಮ್ಯಾಚ್ನ ಮುಗಿಸ್ಲಿಲ್ಲ, ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಶಿವಮ್ ದುಬೆ, ತಿಲಕ್ ವರ್ಮ ಆ್ಯಸ್ ಯೂಶುವಲ್ ಲಾಸ್ಟಲ್ಲಿ ಬಂದು ಮ್ಯಾಚ್ನ ಮುಗಿಸಿದ್ರು. ಒಟ್ಟಿನಲ್ಲಿ ಇಂಡಿಯಾದವರು 117ನ ಬೇಗನೆ ಚೇಸ್ ಮಾಡಿದ್ರು. ಒಟ್ಟಿನಲ್ಲಿ ಬೇಗನೆ ಮ್ಯಾಚ್ ಮುಗಿಸೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರ್ತಿತ್ತು. ಯಾಕೆಂದರೆ ಇಲ್ಲಿ ಇಂಡಿಯಾ ಧರ್ಮಶಾಲೆ ಅಂದಾಗೆಲ್ಲ ಒಟ್ಟಿನಲ್ಲಿ ಹೈ ಸ್ಕೋರ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರ್ತಿತ್ತು. ಯಾಕೆಂದರೆ ಲೋ ಸ್ಕೋರ್ ಮಾಡಿದ್ದೆ ಇಂಡಿಯಾ ಬೌಲಿಂಗ್ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾದವ್ರು ಗೆದ್ದರು 120 ರನ್ಗಳಿಂದ ಇಂಡಿಯಾದವರು ಗೆದ್ದರು. ಒಟ್ಟಿನಲ್ಲಿ 8 ವಿಕೆಟ್ಗಳ ಭರ್ಜರಿ ಜಯ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಇಂಡಿಯಾದವರು 5 ಮ್ಯಾಚಲ್ಲಿ 2 ಮ್ಯಾಚ್ನ ಗೆದ್ದುಕೊಂಡು, ಒಟ್ಟಿನಲ್ಲಿ ಸೌತ್ ಆಫ್ರಿಕಾದವರು 1 ಮ್ಯಾಚ್ ಗೆದ್ದು ಒಟ್ಟಿನಲ್ಲಿ ಸೀರೀಸ್ ಕೈವಶ ಮಾಡ್ಕೊಳ್ಳೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರುತ್ತೆ ಅಂತ ನನಗೇನು ಅನಿಸ್ತಿದೆ. ಇಂಡಿಯಾದವರು ಗೆದ್ದರು ಗುರು ಒಟ್ಟಿನಲ್ಲಿ ಈ ಮ್ಯಾಚಲ್ಲಿ. ಈ ಪ್ರಿವ್ಯೂ ವಿಚಾರದಲ್ಲಿ ನೋಡೋದಾದ್ರೆ ಫಸ್ಟ್ ರಿವ್ಯೂ ಮಾಡಿದ್ದೀನಿ, ಅದನ್ನು ನೋಡ್ಬಿಡಿ. ನೆಕ್ಸ್ಟ್ ಪ್ರಿವ್ಯೂ ನೋಡೋದಾದರೆ ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ 4ನೇ ಮ್ಯಾಚ್ T20 ಮ್ಯಾಚ್ ಎಲ್ಲಪ್ಪ ನಡೆಯುತ್ತೆ ಅಂದರೆ ಇದು ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತೆ. ಒಟ್ಟಿನಲ್ಲಿ ಇಲ್ಲಿ ಹೈ ಸ್ಕೋರ್ ಇರುತ್ತಾ ಅಂದರೆ ಒಂಚೂರು ಹೈ ಸ್ಕೋರ್ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಸ್ಪಿನ್ನಿಂಗ್ಗೆ ಸಿಕ್ಕಾಪಟ್ಟೆ ಇದೆ. ಲೋ ಸ್ಕೋರ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಸ್ಪಿನ್ನಿಂಗ್ಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಂತ ಒಟ್ಟಿನಲ್ಲಿ ಇಲ್ಲಿ ಪಿಚ್ ರಿಪೋರ್ಟ್ ಹೇಳ್ತಿದೆ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಲ್ಲಿ ಲೋ ಸ್ಕೋರ್ ಚಾನ್ಸಸ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಫಸ್ಟ್ ಬ್ಯಾಟಿಂಗ್ ಆಡೋರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಸೆಕೆಂಡ್ ಬ್ಯಾಟಿಂಗ್ ಆಡೋರು ಒಟ್ಟಿನಲ್ಲಿ ಒಂಚೂರು ಚೆನ್ನಾಗಿ ಆಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನು ಇಂಡಿಯಾದಲ್ಲಿ ಒಂಚೂರು ಇಂಡಿಯಾ ಪಿಚ್ ಅಂದಾಗೆಲ್ಲ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಅವರು ಇಂಡಿಯಾದವರು ತಗೋತಾರೆ. ಈ ಮ್ಯಾಚ್ನ ಗೆದ್ರೆ ಇಂಡಿಯಾದವರು ಸೀರೀಸ್ನ ಕೈವಶ ಮಾಡ್ಕೋತಾರೆ. ಒಟ್ಟಿನಲ್ಲಿ ಈ ಮ್ಯಾಚ್ನ ಗೆಲ್ಲಬೇಕು ಗುರು ಅಂತ ನನಗೇನು ಅನ್ನಿಸ್ತಿದೆ. ಈ ಮ್ಯಾಚ್ ಏನಾದ್ರು ಕೈವಶ ಮಾಡ್ಕೊಳ್ಳಿಲ್ಲ ಅಂದರೆ ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಗುರು. ಒಟ್ಟಿನಲ್ಲಿ ಮೇನ್ ಗುರು ಈ ಮ್ಯಾಚಲ್ಲಿ ಯಾರನ್ನಾರು ಗೇಮ್ ಚೇಂಜಸ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಇಲ್ಲಿ ತಿಲಕ್ ವರ್ಮ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಅಂತಿದೆ. ಸ್ಪಿನ್ನಿಂಗು ಫ್ರೆಂಡ್ಲಿ ಸಿಕ್ಕಾಪಟ್ಟೆ ಇದೆ. ಬ್ಯಾಟಿಂಗು ಒಂಚೂರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 180 ಇದೆ. ಒಟ್ಟಿನಲ್ಲಿ ಮಿನಿಮಮ್ 180, 190 ಹೊಡೆಯೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಬೌಲಿಂಗ್ ಫ್ರೆಂಡ್ಲಿ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಗುರು. ಒಟ್ಟಿನಲ್ಲಿ ಇಂಡಿಯಾದವರು ಟಾಸ್ನ ಗೆಲ್ಲಬೇಕು. ಹೋದ ಮ್ಯಾಚ್ ಟಾಸ್ನ ಗೆದ್ಕೊಂಡು ಮ್ಯಾಚ್ನ ಕೈವಶ ಮಾಡಿಕೊಂಡ್ರು. ಈ ಮ್ಯಾಚ್ನ ಟಾಸ್ನ ಗೆದ್ದು ಮ್ಯಾಚ್ನ ಕೈವಶ ಮಾಡ್ಕೋಬೇಕು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಟೋಟಲಾಗಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಂಡಿಯಾ ಟೀಮಲ್ಲಿ ಒಂಚೂರು ಚೇಂಜ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಆ್ಯಸ್ ಯೂಶುವಲ್ ಕ್ಯಾಪ್ಟನ್ ಆಗಿ ಇಲ್ಲಿ ಸೂರ್ಯಕುಮಾರ್ ಯಾದವ್ ಇರ್ತಾರೆ. ಅಭಿಷೇಕ್ ಶರ್ಮಾ, ತಿಲಕ್ ವರ್ಮ ಇರ್ತಾರೆ. ಇವರಿಬ್ಬರು ಓಪನಿಂಗ್ ಸ್ಟಾರ್ಟರ್ ಅಂತೂ ಖಚಿತ. ಒಟ್ಟಿನಲ್ಲಿ ತಿಲಕ್ ವರ್ಮನ ಆಡಿಸ್ತಾರೆ. ಒಟ್ಟಿನಲ್ಲಿ ಮೇನು ಇಲ್ಲಿ ಹಾರ್ದಿಕ್ ಪಾಂಡ್ಯನ ಆಡಿಸ್ತಾರ ಅಂದರೆ ನನ್ನ ಪ್ರಕಾರ ಆಡಿಸ್ತಾರೆ. ಒಟ್ಟಿನಲ್ಲಿ ಇಲ್ಲಿ ಶಿವಮ್ ದುಬೆ ಆಡಿಸ್ತಾರ ಅಂದರೆ ಹೌದು ಆಡಿಸ್ತಾರೆ. ಒಟ್ಟಿನಲ್ಲಿ ಇಲ್ಲಿ ಜೋರ್ನ ಒಟ್ಟಿನಲ್ಲಿ ಶರ್ಮಾನ ಆಡಿಸ್ತಾರೆ ಅಂದರೆ 99% ಆಡಿಸೋ ಚಾನ್ಸಸ್ಸು ಒಂಚೂರು ಆಡಿಸ್ತಾರೆ. ಒಟ್ಟಿನಲ್ಲಿ ಇಲ್ಲಿ ಹರ್ಷಿತ್ ರಾಣಾನ ಆಡಿಸ್ತಾರೆ ಅಂದರೆ ಹೌದು ಆಡಿಸ್ತಾರೆ. ವರುಣ್ ಚಕ್ರವರ್ತಿನೂ ಆಡಿಸ್ತಾರೆ. ಒಟ್ಟಿನಲ್ಲಿ ಹರ್ಷದ್ ಸಿಂಗ್ನ ಆಡಿಸ್ತಾರೆ. ಮೇನು ಇಲ್ಲಿ ಕುಲ್ದೀಪ್ ಯಾದವ್ನ ಆಡಿಸ್ತಾರೆ ಅಂದರೆ ವರುಣ್ ಚಕ್ರವರ್ತಿ ಇಲ್ಲ ಕುಲ್ದೀಪ್ ಯಾದವ್ ಜಾಗಕ್ಕೆ ನನ್ನ ಪ್ರಕಾರ ಇಲ್ಲಿ ಶಮನ್ ಹಾಕೊಳ್ಳೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಇವರಂತೂ ಆಲ್ರೌಂಡಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಈಗ ಬರ್ತಿರೋ ಅಫಿಷಿಯಲ್ ಅಪ್ಡೇಟ್ ಪ್ರಕಾರ ಒಟ್ಟಿನಲ್ಲಿ ಇಲ್ಲಿ ಅಕ್ಷಯ್ ಪಟೇಲ್ ಜಾಗಕ್ಕೆ ಇಲ್ಲಿ ಶಮನ ತಗೊಳ್ಳೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಅವ್ರಿಗೆ ಇಂಜುರಿಯಿಂದ ಅವ್ರನ್ನ ಹೊರಗೆ ಹಿಡಿದಿದ್ದಾರೆ ಸೀರೀಸಿಂದ. ಒಟ್ಟಿನಲ್ಲಿ ಇಂಡಿಯಾ ಈ ಮ್ಯಾಚಲ್ಲಿ ಒಟ್ಟಿನಲ್ಲಿ ಇವರಿಬ್ಬರ ಪ್ರಕಾರ ಇವರು ಕುಲ್ದೀಪ್ ಯಾದವ್ ಇಲ್ಲ ವರುಣ್ ಚಕ್ರವರ್ತಿ ಜಾಗದಲ್ಲಿ ಇವ್ರನ್ನ ಹಾಕೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಟೋಟಲಾಗಿ ಇಷ್ಟು ಜನ ಇದ್ದಾರೆ. ಒಟ್ಟಿನಲ್ಲಿ ಮೇನು ಈ ಮ್ಯಾಚಲ್ಲಿ ಸೂರ್ಯಕುಮಾರ್ ಯಾದವ್ ರನ್ನ ಹೊಡಿಲೇಬೇಕು ಅನ್ನೋ ಚಾನ್ಸಸ್ ಸಿಕ್ಕಾಪಟ್ಟೆ ತೀರಾ ಮಾತುಕತೆಗಳು ಸಿಕ್ಕಾಪಟ್ಟೆ ಕಾಣ್ತಿದೆ. ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್ ಒಟ್ಟಿನಲ್ಲಿ ತೀರಾ ವರ್ಸ್ಟ್ ಫಾರ್ಮ್ ಅಂತೂ ಕಾಣ್ತಿದೆ ಗುರು. ಒಟ್ಟಿನಲ್ಲಿ ಇಲ್ಲಿ ಸೂರ್ಯಕುಮಾರ್ ಯಾದವ್ ಆಗಲಿ ಸಂಜು ಸ್ಯಾಮ್ಸನ್ ಆಗಲಿ ಒಳ್ಳೆ ಇವರು ಟೀಮಲ್ಲಿ ಆಡ್ಸೋದು ಡೌಟು ಅನ್ಬೋದು. ಯಾಕೆಂದರೆ ಈ ಟೀಮ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಿದೆ ಅನ್ಬೋದು. ಒಟ್ಟಿನಲ್ಲಿ ಮೇನು ಇಲ್ಲಿ ಅಶ್ವಥ್ ಸಿಂಗು ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಟ್ರೆ ಮ್ಯಾಚ್ ಚೇಂಜ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಇಲ್ಲಿ ಹರ್ಷಿತ್ ರಾಣಾನು ಅಷ್ಟೇ, ಇವರು ವಿಕೆಟ್ಗಳನ್ನ ತೆಗೆದ್ರೆ ಮ್ಯಾಚ್ ಚೇಂಜ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಇವರಲ್ಲಿ ಒಬ್ಬರು ಡೌನ್ಫಾಲ್ ಆದರೆ ಸಿಕ್ಕಾಪಟ್ಟೆ ಕಷ್ಟ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಗುರು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇವರಿಬ್ಬರು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಒಟ್ಟಿನಲ್ಲಿ ಇಷ್ಟು ಟೀಮಲ್ಲಿ ಚೆನ್ನಾಗಿ ಕಾಣ್ತಿದೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಟೀಮ್ ಚೇಂಜಸ್ ಆಗೋ ಚಾನ್ಸಸ್ಸು 99% ನನ್ನ ಪ್ರಕಾರ ಇಲ್ಲ ಅನ್ನೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಸ್ಟಾರ್ಟ್ ವಿಚಾರ ನೋಡೋದಾದರೆ 100 ಮ್ಯಾಚಲ್ಲಿ ಇವರು
ಈ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಇಂಡಿಯಾ ಸ್ಟಾರ್ಟ್ ನೋಡೋ ವಿಚಾರದಲ್ಲಿ 94 ಮ್ಯಾಚಲ್ಲಿ ಇಂಡಿಯಾದವರು 53 ಮ್ಯಾಚ್ ಗೆದ್ದಿದ್ರೆ ಸೌತ್ ಆಫ್ರಿಕಾದವರು 41 ಮ್ಯಾಚ್ನಾಗ ಗೆದ್ದವ್ರೆ. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾದಲ್ಲಿ ಒಟ್ಟಿನಲ್ಲಿ ಇವರಿಬ್ಬರು ಅಭಿಷೇಕ್ ಶರ್ಮಾ ಶುಭ್ಮನ್ ಗಿಲ್ಲು ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಬೇಕು. ಇವರಿಬ್ಬರಲ್ಲಿ ಒಬ್ಬರಾರು ಹಾಫ್ ಸೆಂಚುರಿ ಹೊಡಿಲೇಬೇಕು. ಒಟ್ಟಿನಲ್ಲಿ ಟಾಸ್ನ ಗೆಲ್ಲಬೇಕು. ಟಾಸ್ನ ಗೆದ್ದರೆ ಮ್ಯಾಚ್ನ ಕೈವಶ ಮಾಡ್ಕೊಳ್ಳೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ 4-1 ಮಾಡ್ತಾರ ಇಲ್ಲ ಸೀರೀಸ್ನ ಸಮಬಲ ಮಾಡ್ಕೋತಾರ ಅಂತ ಈ ಮ್ಯಾಚ್ ಟರ್ನ್ ಓವರ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಗುರು. ಒಟ್ಟಿನಲ್ಲಿ ಫಸ್ಟ್ ರಿವ್ಯೂ ಮ್ಯಾಚ್ ಮಾಡಿದ್ದೀನಿ ವಿಡಿಯೋ, ನೆಕ್ಸ್ಟ್ ಪ್ರಿವ್ಯೂ ಮ್ಯಾಚ್ ಈಗ ವಿಡಿಯೋ ಮಾಡಿದ್ದೀನಿ. ಈ 2 ವಿಡಿಯೋ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ. ಇಂಥ ಗಣೇಶ್ ಸ್ಟೋರೀಸ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೋ ಗುರು ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಗುರು. ಹಾಗೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಹೋಗ್ಬಿಡ್ತೀರಾ ಗುರು. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೀ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು. ಸಿಗುವ ಮುಂದಿನ ವಿಡಿಯೋದಲ್ಲಿ.